ಈ ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟ್ರ್ ಇಲ್ಲ, 5 ನಿಮಿಷದಲ್ಲಿ ಹೋಗ್ಬೋದು. ಬಟ್ ನಡ್ಕೊಂಡು ಹೋಗೋರಿಗೆ 1 ಕಿಲೋಮೀಟ್ರ್ ಅಂತ ಅನಿಸುತ್ತೆ. ಸೊ ಈಗ ನಾನು ಅಲ್ಲಿಗೆ ಹೋಗ್ಬೇಕಂತೆ. ಅಕ್ಕ ಜೆರಾಕ್ಸ್ ಶಾಪಲ್ಲಿ ಏನೋ ಜೆರಾಕ್ಸ್ ಮಾಡಿಸ್ಕೊಂತವಳೆ. ಏನು ಗೊತ್ತಾಗೈತೆ, ಈ ರೋಡಲ್ಲಿ ಬ್ಲಾಕ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ. ಯಾರಪ್ಪ ಇವರು ಒಬ್ಬೊಬ್ಬಳೇ ಮಾತಾಡ್ಕೊಂಡು ಹೋಗ್ತವಳೆ ಖುಷಿ ಅಂತ ಅಂದ್ಕೊಂಡೆ. ಏನು ಮಾಡೋಣ, ಸುಮ್ಮನೆ ಫೋನ್ ನೋಡೋ ಥರ ನೋಡಿಕೊಂಡು ನನ್ನ ಪಾಡೋದನ್ನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗಿ ಹಾಯ್ ಹೇಳು. ನನ್ನ ಬ್ಲಾಗಿಗೆ ಆಯಿತು. ಹಾಯ್ ಹೇಳಿ ಅಕ್ಕ. ಆಂಟಿ ಹಾಯ್ ಹೇಳಿ. ಅಕ್ಕ ಹಾಯ್ ಹೇಳಿ. ಹಾಯ್ ಅಕ್ಕ. ನನ್ನ ಫ್ರೆಂಡ್ ಗೈಸ್, ನನ್ನ ಫ್ರೆಂಡು ಅಪರೂಪಕ್ಕೆ ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇರ್ತಾಳೆ. ಅಪರೂಪ ಅಲ್ಲ, ನಾನು ನೋಡಿದ ಮಟ್ಟಕ್ಕೆ ಅಪರೂಪ. ಇವಳು ಪ್ರತಿದಿನ ಮಾಡ್ತಾಳೆ, ನಾನು ನೋಡೋದು ಮಟ್ಟ ಅಪರೂಪ. ನಮ್ಮ ಯಡಿಯೂರು ಸ್ಕೂಲ್. ನಾನು ಇಂಜಿನಿಯರಿಂಗ್ ಎಲ್ಲ ಒಂಥರ ನೋಡ್ತಾರಪ್ಪ ಇಲ್ಲಿಗೆಲ್ಲ. ಕ್ಯಾಮ್ರಾ ಆನ್ ಮಾಡೋದು ಒಂಥರ ನೋಡ್ತಾರೆ ಜನ. ನಮ್ಮ ಯಡಿಯೂರು ಕಾಲೇಜ್ ಗೈಸ್ ಇದೆಲ್ಲ. ಎಲ್ಲ ಹೋಗ್ಬೇಕು, ಎಲ್ಲಿ ಬಿಡಬೇಕು. ಲಾಟ್ಸ್ ಆಫ್ ಮೆಮೊರಿ. ಹೇಳೋಕ್ಕಾಗದೇ ಇರೋವಂಥ ಮೆಮೊರೀಸಾ ತುಂಬ ಇದೆ. ಹೇಳು. ಹೇಳೋಕ್ಕಾಗದೇ ಇರೋದಂತ ಹೇಳ್ಬೋದಂಥ ಮೆಮೊರೀಸ್ ಏನಂದರೆ ಫ್ರೆಂಡ್ಸ್. ನಾವು ಎಷ್ಟು ವರ್ಷದಿಂದ ಫ್ರೆಂಡ್ಸು? 15 ಅನ್ಸುತ್ತೆ. 16 ಇಯರ್ಸಿಂದ ಫ್ರೆಂಡ್ಸ್ ಗೈಸ್ ನಾವಿಬ್ಬರು. 16 ನಡೀತಿದೆ. ಇದು ಜೂನ್ ಇಲ್ಲಾಂದರೆ ಆಗಸ್ಟ್ ಬಂದರೆ ಮೋಸ್ಟ್ಲಿ 17ಗೆ ಬೀಳುತ್ತೆ ಅನಿಸುತ್ತೆ. ನಾನು 2 ವರ್ಷ ಕಮ್ಮಿ ನಾವು ಹೆಂಗೆ ಅಂದರೆ ನಾವು UKGಯಿಂದ ಫ್ರೆಂಡ್ಸು ಗೈಸ್. UKGಯಲ್ಲಿ ನನಗೆ ಇವಳು ಫ್ರೆಂಡ್ ಆಗಿತ್ತು. UKGಯಿಂದ ಇಬ್ಬರು ಫ್ರೆಂಡ್ಸು. 10th ಇಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದೀವಿ. ಹೌದು. PUಗೆ ಮಾತ್ರ ಬೇರೆ ಬೇರೆ ಹೌದು ಗೈಸ್. PUಸಿಗೂ ಹೌದು. ನಾನು ಇದೇ ಏರಿಯಾ, ನಮ್ಮ ಏರಿಯಾದಲ್ಲಿ ನಾನಿದ್ದೆ, ಇವರು ಇಲ್ಲೇ ಇದ್ದರು. ಇವ್ರ ದಿನ ಸ್ಕೂಲ್ ಮುಂದೆನೇ ಹೋಗ್ತಾ ಇದ್ಲು ಪಾಪ. ದಿನ ಇವಾಗೂ ನಿನ್ನ ಮನೆ ಮುಂದೆನೇ ಓಡಾಡ್ತೀನಿ ನೋಡಿ. ನಮ್ಮ ಮನೆ ಮುಂದೆನೇ ಓಡಾಡ್ತಾಳಂತೆ. ನಮ್ಮ ಮನೆಗೆ ಮಾತ್ರ ಒಂದೇ ದಿವಸನೂ ಬರಲ್ಲ ಅಕ್ಕ. ನನಗೇನು ಕನ್ಸಿರುತ್ತಾ ನೀನು ಮನೇಲೇ ಇದೆಯಾ ಇಲ್ಲ ಅಂತ? ನಾನು 3 ಹೊತ್ತು ಮನೇಲೇ ಇರ್ತೀನಪ್ಪ, ಎಲ್ಲ ಹೋಗ್ತೀನಿ. ಈ ಮಂತೆಲ್ಲ ಮನೇಲೇ ಇರ್ತೀನಿ ಕೈಸುಳಿ. ಯಾವಾಗ ಬೇಕಾದ್ರೂ ಬರ್ಬೋದು. ಕೆಲಸ ರಜಾ ಹಾಕಿದ್ದೀನಿ ನಾನು. ಯಾಕೆ ಅಂದರೆ ನನಗೆ ಎಕ್ಸಾಮ್ ನಡೀತಾ ಇದೆ 3rd ಸೆಮ್ದು, ಅದಕ್ಕೆ ರಜಾ ಹಾಕಿದ್ದೀನಿ. ಗೈಸ್ ನಮ್ಮ ಸ್ಕೂಲ್ ಬಾಯ್ಸ್ ಅನಿಸುತ್ತೆ ಇವರೆಲ್ಲ ಪಾಪ. ಯೂನಿಫಾರ್ಮ್ ನೋಡಿ ತುಂಬ ಫೀಲ್ ಆಗ್ತಿದೆ. ಯಾವಾಗ ನಾವೆಲ್ಲ ಯೂನಿಫಾರ್ಮ್ ಹಾಕೊಂಡು ಹೋಗ್ತೀವಿ ಅನ್ಸ್ಬಿಟ್ಟೈತಿ ತಿರ್ಗ. ಹಾಕೊಳ್ಳೋಕ್ಕಾಗಲ್ಲ ಮತ್ತೆ. ಇವಾಗ ಅಕ್ಕ ಇಂಜಿನಿಯರಿಂಗ್ ಹೋಗ್ತವ್ರೆ, ಅದು ಸೀರಿಯಸ್ ಆಗಿ ಅಲ್ವಾ? ಎಸ್. ಮೈಂಡ್ ನಾನು ಏರೆಲ್ಲ ಡ್ಯಾನ್ಸ್ ಆಗ್ತಾಯಿದೆ. ಅಕ್ಕ ಫುಲ್ಲು ನಡಿ ಲೆಫ್ಟ್ ಹೋಗೋಣ. ಅಕ್ಕ ಫುಲ್ಲು ಲೆಫ್ಟ್ ಹೋಗೋಣ ಬಾ. ಇಲ್ಲೇ ಲೆಫ್ಟ್ ಕಳಿಸ್ತೋಳೆ ನಾನು. ಎಲ್ಲೂ ಕಳಿಸಲ್ಲ, ರೋಡ್ ಕ್ರಾಸ್ ಮಾಡ್ತೀವಿ. ಈ ಏರಿಯಾಗೆ ಬಂದು ಎಷ್ಟು ದಿನ ಆಯ್ತು ಹೇಳು? ನಾನು ಆಲ್ಮೋಸ್ಟ್ ನಾನು ಬಂದು ಇದಕ್ಕೆಲ್ಲ 4 to 5 ಇಯರ್ಸ್ ಆಯಿತು ಗಸ್. ನಾವು ಸ್ಕೂಲ್ ಬಿಟ್ಟಿನೇ 4 to 5 ಇಯರ್ಸ್ ಆಯಿತು. 5 ಇಯರ್ಸ್ ಆಯಿತು. ಕರೆಕ್ಟ್ 5 ಇಯರ್ ಟೈಮಲ್ಲಿ ಹೋಗ್ತೀವಿ. ಸ್ಕೂಲ್ ಬಿಟ್ಬಿಟ್ಟಿದ್ದಾರೆ, ನಾವು ಆ ಟೈಮಲ್ಲಿ ಹೋಗ್ತಿದ್ವಿ. ಇಲ್ಲ, ಎಕ್ಸಾಮ್ ನಡೀತಾ ಇರಬೇಕು. ಇಲ್ಲ, ಎಕ್ಸಾಮ್ ನಡೀತಾ ಇರಬೇಕು. ಪ್ರೀ ಬೋರ್ಡ್ಸ್ಗೆ ಎಕ್ಸಾಮ್ ನಡೀತಾ ಇದೆ ಅನಿಸುತ್ತೆ, ಗೊತ್ತಿಲ್ಲ. ಒಳಗಡೆ ಹೋದ್ಮೇಲೆ ಯಾವ್ಯಾವ ಟೀಚರ್ಸ್ ಸಿಗ್ತಾರೆ ಅಂತ. ಮತ್ತು ನಮ್ಮ ಟೀಚರ್ಸ್ ಯಾರೂ ಇಲ್ಲಮ್ಮ. ನೋಡೋಣ. ನುಜ್ರಾತ್ ಮ್ಯಾಮ್ ಇದ್ದಾರೆ. ಪ್ರಿನ್ಸಿಪಲ್ ಆದರೂ ಇರ್ತಾಳಲ್ವ? ಪ್ರಿನ್ಸಿ ಇದ್ದಾರೆ. ನಮ್ಮ ಪ್ರಿನ್ಸಿಪಲ್ನ ಮಾತಾಡ್ಸೋಕ್ಕಾದ್ರೂ ಹೋಗ್ಬೇಕು ಗಸ್. ನಾನು ಮಾತಾಡಿಸ್ದೆ, ನೀನು ಮಾತಾಡಿಸ್ದೆ. ನಾನು ತುಂಬ ವರ್ಷಗಳಾಯ್ತು. ಯಾವಾಗ ಅಂದರೆ ಲಾಸ್ಟ್ ನನ್ನ ಫ್ರೆಂಡ್ ತನುಷಾ ಜೊತೆ ಬಂದಿದ್ದು ಅಷ್ಟೇ ನಾನು. ಆಮೇಲೆ ಬರಲೇ ಇಲ್ಲ ನಾನು. ನನ್ನ ಕಾಲೇಜ್ ಮುಂದೆ, ನಮ್ಮ ಕಾಲೇಜ್ ಹತ್ರನೇ ಅಂತೆ ಪ್ರಿನ್ಸಿ ಮನೆ ಇರೋದು. ಹೌದಾ? ಮನೆ ಹತ್ರನೇ ಇಟ್ಕೊಂಡು ಆಟೋದಲ್ಲಿ ಬರ್ತಾರೆ ಗಸ್ ನಮ್ಮ ಪ್ರಿನ್ಸಿಪಲ್. ಸೊ ಮಾಡ್ತಾ ಇದ್ದೀರಾ? ನಾನೀಗ ಪ್ರೆಸೆಂಟ್ ಇನ್ಶೂರೆನ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಕಾಲೇಜು ಬರ್ತೇನೆ. ನೀನು ಇಂಜಿನಿಯರಿಂಗ್ ಮಾಡ್ತೀನಿ.
ಸ್ನಿಗ್ಧ ಬ್ಯಾಚ್. ಸಹೀಮ್ ಸ್ನಿಗ್ಧ ನೈಮ್ ಇನ್ನೂ ಬರ್ತಿಲ್ಲ ನೀವಲ್ಲ. ಆ ಸಾಯಲಿಕ್ಕಿತ್ತು ಮರೆಯೋದುಂಟು ಅವನು ಹೇಳು ಸ್ನಿಗ್ಧ, ವಿದುಷಿ. ರಿದ್ದಿ ವಿದುಷಿ, ಆಮೇಲೆ ಅವಳು ಯಾರಪ್ಪ ಅವಳು ಹೊಸ ಮ್ಯಾಮ್ ನಿಮಗೆ ನಾಲ್ಕು ಉತ್ಕರ್ಷ ಮಹೇಶ್ವರಿ ಇವ್ರನ್ನೆಲ್ಲ ಇಲ್ಲಿ ಸಿಗ್ನಲ್ ಅಲ್ಲಿ ಒಂದ್ಸತಿ ಸಿಕ್ಕಿದ್ಲ ಮ್ಯಾಮ್, ನಾನು ನೆನಪಿ ಹೋಗ್ತಾ ಇದ್ದೆ ಸಿಗ್ನಲ್. ನೆಕ್ಸ್ಟ್ ಅದು ಲಾಸ್ಟ್ ಬ್ಯಾಚ್ ಅವರು, ನಾವು ಎಂಟ್ರಿ ಆದ್ಮೇಲೆ ಇವರು ಇರಲಿಲ್ಲ, ನಮ್ಮ ಅವ್ರ ಬ್ಯಾಚ್ ಅವ್ರು ಬಂದಿದ್ರು. ಅವ್ರು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ನಾವು ಕಾಮರ್ಸ್ ಮಾಡ್ತಾ ಇದ್ವಿ. ಯಾವ್ದು ಇಂಜಿನಿಯರಿಂಗ್ ಎಲ್ಲಿ ಯಾವ್ದು? ಗೊತ್ತು ನಾವು ಸುರಣ ಕಾಲೇಜ್. ಜಯನ್ ಸರ್ ಅಂತ ಹಾಯ್ ಸರ್, ಸರ್ ಇವಾಗ ಈಗ ಸಿಗುತ್ತಲ್ಲ. ಏನು ಮಾಡ್ತೀರಿ ಬಿ ಕಾಮ್ ಮಾಡಿ. ನೀರಾ ಯಾವ ಕಾಲೇಜು? ಸುರಣ ಕಾಲೇಜ್. ನಾನು ಇಂಜಿನಿಯರಿಂಗ್ ಇಲ್ಲಿ ಸರ್ಕಲ್. ಹಾಯ್ ಮ್ಯಾಮ್. ಫೈನ್ ಮ್ಯಾಮ್. ವೆರಿ ಗುಡ್ ನೈಸ್ ಟು ಸಿ. ಹೆಸರು ಮರ್ತ್ಬಿಟ್ಟಿದ್ದೀನಿ. ಬಾಬ್ರಾ ಮನೀಷಾ. ನನಗೆ ಬರ್ತು ಮುಖ ನೆನ್ಪಿಟ್ಕೊಂಡವ್ರೆ. ಖಂಡಿತ ನೆನಪಿದೆ. ಹೆಸರುಗಳು ಟೂ ಮೆನಿ ಅಲ್ಲ. ಏನು ಮಾಡ್ತಾ ಇದ್ದೀರಾ? ನಾನು ಬಿ ಕಾಮ್ ಮಾಡ್ತಾ ಇದ್ದೀನಿ ಸುರಣ ಕಾಲೇಜ್. ಆಡಿಟೋರಿಯಂ ಬಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆ ಆಡಿಟೋರಿಯಂ. ಬಸ್ ನೋಡಿ, ಇಲ್ಲೇ ನಾವು ಅಸೆಂಬ್ಲಿ ನಿಂತ್ಕೊಂತ ಇದ್ವಿ. ಇದೆಲ್ಲ ನಮ್ಮ ಅಸೆಂಬ್ಲಿ ಹಾಲ್. ಇಲ್ಲೆಲ್ಲ ಗೈಸ್ ಇಲ್ಲಿ ಚೆಸ್ ರೂಮ್ ಇದೆ ಗೊತ್ತಾ. ನಮ್ಮ ಸ್ಕೂಲಲ್ಲಿ ನಾವಿಲ್ಲೆಲ್ಲ ಚೆಸ್ ಆಡ್ತಾ ಇದ್ವಿ. ಚೆಸ್ ಮತ್ತು ಕ್ಯಾರಮ್ ಆಡ್ತಾ ಇದ್ವಿ. ಏನು ಅಲ್ಲಿ ನಾವು ಅದೇನಂತಾರೆ ಇಲ್ಲಿ ಫುಟ್ಬಾಲ್ ಪೋಲ್ ಏನೋ ಮಾಡ್ತಾರೆ. ಚೆಸ್ ಮತ್ತು ಕ್ಯಾರಮ್ ಆಡ್ತಾ ಇದ್ವಿ ನಾವು ಇಲ್ಲೆಲ್ಲ ನೋಡಿ ಗೈಸ್. ಫುಟ್ಬಾಲ್ ಗೇಮ್ ಬರುತ್ತಲ್ಲ, ಏನದು ಹಿಂಗೆ ಆಡ್ತಾರೆ. ಅದೇನೋ ಹಿಂಗೆಲ್ಲ ಆಡೋರು ಗೈಸ್, ನಂಗೆ ಗೊತ್ತಿಲ್ಲ. ಅದೆಲ್ಲ ಇತ್ತು ಬಟ್ ಎಲ್ಲ ಚೇಂಜ್ ಆಗೋಗಿದೆ ಈಗ. ಪೋಲಿಂಗ್ ಎಲ್ಲ ಇತ್ತು. ಇಲ್ಲಿ ನಮ್ಮ ಕೀಬೋರ್ಡ್ ರೂಮ್. ಇದು ಕೀಬೋರ್ಡ್ ರೂಮ್ ಅವಾಗಿಂದ ನಾನು ಹೇಳಬೇಕು. ನಮ್ಮ ಬ್ಯಾಚ್ ಹೆಂಗೆ ನಮ್ಮ ಬ್ಯಾಚ್ ಮಿಸ್ ಮಾಡ್ಕೊಂತೀರಾ ಸರ್? ಮಿಸ್ ಮಾಡ್ಕೊಳ್ತೀವಿ. ನಿಮ್ಮ ಬ್ಯಾಚ್ ಆದಮೇಲೆ ಆ ಥರ ಬ್ಯಾಚ್ಗಳು ಬರಲಿಲ್ಲ. ಹೌದಾ? ಹೇಳೋ ಮತ್ತು ಅಟ್ಲೀಸ್ಟ್ ಹೇಳೋ ಮತ್ತು ಕೇಳ್ತಾ ಇದ್ರಿ ನೀವು. ಪಾಡಿಗೆ ಥರ ಹೇಳೋ ಮತ್ತು ಕೇಳಲ್ಲ, ಅದನ್ನೆಲ್ಲ ಹಾಕ್ಬೇಡಿ. ಆಮೇಲೆ ಸರ್ ನನ್ನ ಫೇವ್ರೇಟ್ ಗಿಟಾರ್ ಎಲ್ಲಿ ಸರ್? ಪಿಂಕ್ ಇತ್ತಲ್ವ, ಪಿಂಕಲ್ಲಿ ಇದು ನನ್ನ ಫೇವ್ರೇಟು. ಎಲ್ಲ ಹೋಗ್ಬಿಟ್ಟೈತೆ ಸರ್. ಇದು ನಾವು ಆಟಾಡಿ ಕುಣಿದಂಥ ಜಾಗ. ಹೆಂಗಿದೆ ನೋಡಿ ನಮ್ಮ ಆಟಾಡಿ ಕುಣಿದಂಥ ಜಾಗ. ಒಂದೊಂದು ಸತಿ ಅಸೆಂಬ್ಲಿಗೂ ಬಂದು ಇಲ್ಲೇ ನಿಂತ್ಕೊತಾ ಇದ್ವಿ ಲಾಸ್ಟಲ್ಲಿ ನಾವು. ನಮ್ಮ ಜಾಗ ಗೈಸ್, ಏನು ಮಾಡೋರು ಈ ಜಾಗ. ಯಾರಿಗೆ? ಹೌದು ಗೈಸ್, ನೆದರ್ಲ್ಯಾಂಡ್ಸ್ ಹುಡುಗರೆಲ್ಲ ಬಂದಿದ್ರು ನಮ್ಮ ಕಾಲೇಜು. ಇಲ್ಲೆಲ್ಲ ಕೂತ್ಕೊಂಡು ನಮ್ಮ ಮನೀಷಾಗಿಂತ ಹೈಟ್ ಇದ್ರು ಗೈಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಬಂದೆ. ನನ್ನ ಫ್ರೆಂಡ್ ಕೂಡ ಬಂದಿದ್ದರು, ಅವರು ಹೋದರು ಮನೆಗೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಅಂದರೆ ಏನು ಗೊತ್ತಾ, ನಮ್ಮ ಸ್ಕೂಲಿಗೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಆಫ್ಟರ್ 5 years ಅಂದಾಗ ಯಾರಿಗೆ ಅದು ಖುಷಿ ಆಗೇ ಆಗುತ್ತೆ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೆ ನಾನು. ಬಟ್ ನಮಗೆ ಹೇಳ್ಕೊಟ್ಟು ಕೆಲವು ಜನ ಟೀಚರ್ಸು ಯಾರೂ ಇರಲಿಲ್ಲ, ಅಂದರೆ ಎಲ್ಲ ಸ್ಕೂಲ್ ಬಿಟ್ಬಿಟ್ಟಿದ್ರು. ಸೊ ಇರೋಷ್ಟು ಜನ ಟೀಚರ್ಸ್ನ ನಾನು ಮಾತಾಡ್ಸ್ಕೊಂಡು ಬಂದೆ. ಬಟ್ ಏನು ಗೊತ್ತಾ, ಸ್ಕೂಲ್ ಒಳಗೆ ಹೋಗ್ತಿದ್ದಂಗೆ ಅದು ವೈಬ್ ಒಂಥರ. ಮತ್ತು 5 years ಆದಮೇಲೆ ಮತ್ತೆ ನಾವು ಇಬ್ಬರು ಸ್ಕೂಲ್ಗೆ ಹೋಗಿರ್ತೀವಿ ಅಂದಾಗ ಅದು ಸಾಮಾನ್ಯವಾಗಿ ಆಗುತ್ತೆ ಎಲ್ಲರಿಗೂ. ಸೊ ವೈಬ್ ಚೆನ್ನಾಗಿತ್ತು. ಎಲ್ಲರೂ ಟೀಚರ್ಸು ಎಕ್ಸೈಟ್ಮೆಂಟಲ್ಲಿದ್ದರು. ಎಲ್ಲ ಟೀಚರ್ಸು ಖುಷಿಯಾಗಿ ಮಾತಾಡಿಸಿದ್ರು.